ಇವಾಗ ಹಿಸ್ಟ್ರಿ ಆಯ್ತು. ನೆಕ್ಸ್ಟ್ ನಾವು ಪಾಲಿಟಿಗೆ ಸಂಬಂಧಪಟ್ಟಂತೆ NMMS ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತ 9 ಪಾಲಿಟಿ ಕ್ವಶನ್ ಗಳನ್ನ ತಿಳ್ಕೊಳ್ಳೋಣ. ರಾಜ್ಯಶಾಸ್ತ್ರಕ್ಕೆ ಒಂದು ವಿಜ್ಞಾನದ ಸ್ವತಂತ್ರ ಸ್ಥಾನಮಾನ ಕೊಟ್ಟವರು ಯಾರು ಅಂತ ಕೇಳಿದ್ದಾರೆ. ಅಂದ್ರೆ ಹೆಸರನ್ನ ಕೊಟ್ಟಿಲ್ಲ, ಅವರ ಹೆಸರು ಕೊಟ್ಟಿಲ್ಲ, ಅವ್ರು ಯಾವ ಒಂದು ದೇಶದಿಂದ ಬಿಲಾಂಗ್ಸ್, ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟ ತರ, ಕಂಟ್ರಿಗೆ ಸಂಬಂಧಪಟ್ಟಿರೋ ತರ ಕೇಳಿರೋದು. ಆಪ್ಷನ್ ಯಾವ್ದು ಅಂತಂದ್ರೆ ಗ್ರೀಕರಲ್ಲಿ ಅಂದ್ರೆ ಅರಿಸ್ಟಾಟಲ್. ಮೇನ್ ಆಗಿ ಬರೋದು ಯಾರು ಅಂತಂದ್ರೆ ಅರಿಸ್ಟಾಟಲ್ ರವರು. ಅರಿಸ್ಟಾಟಲ್ ಬಿಲಾಂಗ್ಸ್ ಟು ಗ್ರೀಕ್ಸ್. ಓಕೆನಾ? ಹಾಗಾಗಿ ಇಲ್ಲಿ ಆಪ್ಷನ್ ಎ ಆಗುತ್ತೆ. ನಂತರ ಕ್ವಶನ್ 55ನೇದು, ವೀಟೋ ಅಧಿಕಾರ ಹೊಂದಿರುವ ದೇಶಗಳು ಸರಿಯಾದ ಗುಂಪು ಅಂತ ಕೇಳಿದ್ರೆ. ವೀಟೋ ಪವರ್, ವಿಶ್ವಸಂಸ್ಥೆಯಲ್ಲಿ 5 ರಾಷ್ಟ್ರಗಳಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ವೀಟೋ ಪವರ್ಸ್ ಅನ್ನ ಕೊಟ್ಟಿದ್ದಾರೆ. ಅದ್ರಲ್ಲಿ ಆಪ್ಷನ್ ಡಿ ಆಗಿರುತ್ತೆ. ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಇದಕ್ಕೆ ವೀಟೋ ಪವರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈ ವೀಟೋ ಪವರ್ ಬೇರೆ ದೇಶಕ್ಕೆ ಬೇಕು ಅಂತಂದ್ರೆ ಈ 5 ರಾಷ್ಟ್ರಗಳ ಒಪ್ಪಿಗೆಯನ್ನ ಕೊಟ್ರೆ ಮಾತ್ರ ನಮಗೆ ವೀಟೋ ಪವರ್ ಸಿಗುತ್ತೆ. ರೀಸೆಂಟ್ ಆಗಿ ಅನ್ನೋದಕ್ಕಿಂತ ಇಂಡಿಯಾ ಪ್ರಯತ್ನವನ್ನ ಮಾಡ್ತಾ ಇದೆ ಭಾರತ, ಆದ್ರೆ ಚೀನಾ ಅದಕ್ಕೆ ಎಗೇನೆಸ್ಟ್ ಮಾಡ್ತಾ ಇದೆ. ಹಾಗಾಗಿ ನಮಗೆ ವೀಟೋ ಪವರ್ ಸಿಗ್ತಾ ಇಲ್ಲ.